ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಕ್ಷಾಬಂಧನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನನ್ನ ಮಗನಿಗೆ ರಾಖಿಯನ್ನು ಕಟ್ ಬರಬೇಕು ಅಲ್ಲ ಹಾಸ್ಟೆಲಲ್ಲಿ, ಹಾಗಾಗಿ ಮೊದಲು ಅಲ್ಲಿ ಹೋಗಿ ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬರೋಷ್ಟರಲ್ಲಿ ನಾನು ಗೇಟ್ ಹೊರಗಡೆ ತುಂಬಾ ರಶ್ ಆಗಿತ್ತು. ಅಂದರೆ ಪೇರೆಂಟ್ಸ್ ಎಲ್ಲ ಹೊರಗಡೆನೇ ನಿಂತ್ಕೊಂಡಿದ್ರು, ಒಳಗಡೆ ಬಿಡ್ತಾ ಇರಲಿಲ್ಲ. ಅಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಯಿತು. ಯಾಕೆ ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇವರು ಸ್ವಲ್ಪ ಜೋರು ಮಾಡಿದ್ರು. ಅಂದರೆ ಪೇರೆಂಟ್ಸ್ ಎಲ್ಲ ಹೋದ ವರ್ಷ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಈ ವರ್ಷ ಬಂದಿದ್ದೀವಿ, ಬಿಡಲೇಬೇಕು ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿ ಪ್ರಿನ್ಸಿಪಲ್ ಅವರು ಕೂಡ ಹೊರಗಡೆ ಬಂದರು. ಇಲ್ಲ ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಒಳಗಡೆ ಎಲ್ಲ ಕ್ಲಾಸ್ ನಡೀತಾ ಇದೆ, ಒಳಗಡೆ ಬನ್ನಿ, ಆದರೆ ಲಂಚ್ ಟೈಮ್ಗೆ ಮಾತ್ರ ಮಕ್ಕಳನ್ನು ಭೇಟಿ ಆಗೋದಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು. ಆಯಿತು ಅಂತ ಅಂದ್ಕೊಂಡು ಒಳಗಡೆ ಬಂದ್ವಿ. ಬಂದಮೇಲೆ ಇಲ್ಲಿ ಸ್ಕೂಲ್ ಮಕ್ಕಳು ನೋಡ್ತಾ ಇದ್ದೀರೋ, ಅವರು ಯಾರಾದರೂ ಬಂದರೆ ಸಾಕು ಅವರ ಫೋನನ್ನು ತಗೊಂಡು ಮನೆಗೆ ಕಾಲ್ ಮಾಡಿ ಮಾತನಾಡ್ತಾರೆ. ಅದು ಖುಷಿನೇ ಬೇರೆ ಅಲ್ವಾ. ಅದಾದ ನಂತರ ಇಲ್ಲಿ ನನ್ನ ಮಗನೂ ಕೂಡ ಬಂದನು. ಇಲ್ಲಿ ನೋಡ್ತಾ ಇದ್ದೀರಾ. ಬಂದಮೇಲೆ ಇವಾಗ ರಾಖಿಯನ್ನು ಕಟ್ಟಬೇಕು. ಇದೆಲ್ಲ ಫಸ್ಟ್ ಪಾರ್ಟು ರಾಖಿ ಹಬ್ಬದ್ದು. ಅಂದರೆ ಸೆಕೆಂಡ್ ಪಾರ್ಟ್ನಲ್ಲಿ ನಾನು ನಮ್ಮ ಅಣ್ಣನಿಗೆ ಕಟ್ಟಿದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಪ್ಲೇಸನ್ನು ನೋಡಿಕೊಂಡು, ಅಂದರೆ ಇವತ್ತು ಏನು ಊಟ ಎಲ್ಲ ಮಾಡಿಕೊಂಡು ಬಂದಿರಲಿಲ್ಲ. ಇಲ್ಲಿ ಸ್ಪೆಷಲ್ ಊಟ ಇರುತ್ತೆ ಇವತ್ತು. ಎಲ್ಲ ನಮ್ಮ ಹಬ್ಬಗಳನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ, ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲಿ ಬಿಡ್ತಾರೋ ಇಲ್ಲೋ ಅಂತ ಅಂದ್ಬಿಟ್ಟು ಡೌಟ್ ಕೂಡ ಇತ್ತು ಅಲ್ವಾ. ಹಾಗಾಗಿ ಬೇರೆ ಎಲ್ಲ ಏನೂ ಅಡುಗೆಯನ್ನು ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಹಣ್ಣು ಮತ್ತು ಸ್ವೀಟ್ಗಳನ್ನು ಮಾತ್ರ ತೊಗೊಂಡು ಬಂದಿದ್ದೆ. ಹಾಗೆ ಒಂದು ಛತ್ರಿ ಬೇಕು ಅಂತ ಕೇಳಿದ್ನು. ಸಂಜೆ ಸ್ಟಡಿ ಅವರ್ ಇರುತ್ತೆ ಅಲ್ವಾ, ಹಾಗಾಗಿ ಅವಾಗ ಮಳೆ ಬರುತ್ತೆ. ಒಂದು ಬಿಲ್ಡಿಂಗಿಂದ ಮತ್ತೊಂದು ಬಿಲ್ಡಿಂಗಿಗೆ ಹೋಗಬೇಕು, ಹಾಗಾಗಿ ಛತ್ರಿಯನ್ನು ತೊಗೊಂಡು ಬಂದಿದ್ದೀನಿ. ಅದಾದ ನಂತರ ಇಲ್ಲಿ ರಾಖಿಯನ್ನು ಕಟ್ತಾ ಇದ್ದೀನಿ, ನೋಡಬಹುದು. ಹಾಗೆ ನೀವೆಲ್ಲ ಯಾವ ಊರಿಗೆ ಹೋಗಿದ್ರಿ ರಾಖಿಯನ್ನು ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ನಲ್ಲಿ ಶೇರ್ ಮಾಡಿಕೊಳ್ಳಿ. ಇಲ್ಲಿ ರಾಖಿಯನ್ನು ಕಟ್ಟಿದ್ದೀನಿ, ನೋಡ್ಬೋದು. ಸ್ವಲ್ಪ ಸ್ವೀಟನ್ನು ಕೊಟ್ಟೆ. ಅದಾದ ನಂತರ ಅವನು ಊಟ ಮಾಡಿಕೊಂಡು ಬರಬೇಕು ಮೊದಲು, ಇಲ್ಲಾಂತಂದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲು ಊಟ ಮಾಡಿಕೊಂಡು ಬಾ ಅಂತ ಕಳಿಸಿದ್ವಿ ನಾವು. ಇವಾಗ ಊಟ ಮಾಡಿಕೊಂಡು ಬರ್ತಾ ಇದ್ದಾನೆ, ನೋಡ್ಬೋದು ನೀವು. ಬಂದ ನಂತರ ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತನಾಡಿದ್ವಿ. ನನಗೆ ಬರೀ ಗಂಡು ಮಕ್ಕಳೇ ಇರೋದ್ರಿಂದ ಹೆಣ್ಮಕ್ಳು ಇಲ್ಲ. ಆದರೆ ನಮ್ಮ ಅಕ್ಕನ ಮಗಳು ಪ್ರತಿ ವರ್ಷ ರಾಖಿಯನ್ನು ಕಟ್ತಾಳೆ, ಹಾಗಾಗಿ ಅವಳೇ ಕಟ್ತಾಳೆ. ಹೋದ ವರ್ಷ ಕೂಡ ಅವಳು ಹಾಸ್ಟೆಲ್ಗೆ ಬಂದು ಕಟ್ಟಿದ್ಳು, ಆದರೆ ಈ ಸಲ ಬರೋದಕ್ಕಾಗಿರಲಿಲ್ಲ, ಹಾಗಾಗಿ ನಾನೇ ಬಂದಿದ್ದೀನಿ. ಇವಾಗ ನಾನು ಕೂಡ ಬೇಗ ಹೋಗಬೇಕು. ಹಾಗೆ ಇಲ್ಲಿ ನಾನು ರಾಖಿಯನ್ನು ಕಟ್ಟಿದ್ದಕ್ಕೆ ಏನು ಕೊಡ್ತೀಯಪ್ಪ ಅಂತ ಕೇಳಿದಾಗ ಚಾಕ್ಲೇಟನ್ನು ಕೊಡ್ತಾ ಇದ್ದಾನೆ ನೋಡಿ. ಯಾಕೆ ಅಂತಂದರೆ ಬೆಳಿಗ್ಗೆ ಯಾರಾದರೂ ಇಲ್ಲಿ ಕಾಲೇಜಲ್ಲಿ ಕೂಡ ಆಚರಣೆ ಮಾಡ್ತಾರಲ್ವ, ಹಾಗಾಗಿ ಯಾರಾದರೂ ಕಟ್ಟಿದ್ರೆ ಕೊಡಬೇಕು ಅಂತ ತಗೊಂಡಂತೆ. ಆದರೆ ಅಲ್ಲಿ ಇವರಿಗೆ ಈ ಸೆಕ್ಷನ್ ಅವರಿಗೆ ಬಿಟ್ಟಿರಲಿಲ್ಲ ಅಂತ ಹೊರಗಡೆ. ಮೊದಲಿಗೆ ಬಿಡ್ತಾರೋ ಇಲ್ಲೋ ಅಂತ ಅನ್ನೋದೇ ತುಂಬ ಡೌಟ್ ಇತ್ತು ಅಲ್ವಾ. ಬಿಟ್ಟಿರೋದ್ರಿಂದ ತುಂಬಾ ಖುಷಿ ಆಯಿತು. ನನ್ನ ಮಗನಿಗೂ ಕೂಡ ರಾಖಿಯನ್ನು ಕಟ್ಟೋದಾಯಿತು ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ಅಣ್ಣನಿಗೆ ಕಟ್ಟಿದ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಸೆಕೆಂಡ್ ಪಾರ್ಟಲ್ಲಿ.